ಡೆವಿಲ್ ಸಿನಿಮಾ ಆಪೋಸಿಟೇ ಬರ್ತೀನಿ ಮಹಾನ್ ಭಾವ ಹೇಳ್ಕೊಂಡಿದ್ರು. ಆಯ್ತಾ ಸರ್, ಮಿಸ್ ಆಗ್ಬಿಟ್ಟವ್ರೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ತಿಂಗಳಾದ್ಮೇಲೆ ಬಿಡು ಡೆವಿಲ್ ಆಮೇಲೆ ಎಷ್ಟು ಕಲೆಕ್ಷನ್ ಮಾಡುತ್ತೋ ಅದ್ರ ಅರ್ಧ ಕಲೆಕ್ಷನ್ ಮಾಡಿರ್ಬೇಕಲ್ಲ, ಆದ್ರೆ ಮೀಟ್ ಮಾಡು ನಿನ್ ಕಲೆಕ್ಷನ್. ಆಯ್ತಾ, ಮಾತಾಡ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಬಾಯಿ ಮೇಲೆ ನಾಲ್ಗೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ಬೇಕು. ಇನ್ ಮುಂದೆ ನೀನ್ ನೋಡ್ತಾ ಇರ್ಬೇಕು, ನಾವು ಟೈಮಿಗೋಸ್ಕರ ಕಾಯ್ತಾ ಇದೀವಿ. ನೀನ್ ನೋಡ್ತಾ ಇರ್ಬೇಕು, ನಾವು ಕೊಡ್ತಾ ಇರ್ತೀವಿ, ನೀವು ಈಸ್ಕೊಂತಾ ಇರ್ಬೇಕಷ್ಟೇ. ವಿಶ್ ಮಾಡಿಲ್ಲ, ಅವ್ರು ವಿಶ್ ಮಾಡೋದೇ ಬೇಡ ಸರ್. ನೋಡ್ತಾ ಇದ್ರಲ್ಲ ಇಡೀ ಕರ್ನಾಟಕದಲ್ಲಿ ಯಾವ ತರ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಸೆಲೆಬ್ರಿಟಿಗಳು ಯಾವ ತರ ಪ್ರಮೋಷನ್ ಮಾಡ್ತಾ ಇದಾರೆ ಅಂತ, ಎದೆ ಮೇಲೆ ಅಚ್ಚಾಕ್ಸೋಳಕ್ಕೆ ಕಾಸು ಕೊಡ್ತಾರೆ ಅಂತ. ಇವಾಗ ದರ್ಶನ್ ಸರ್ ಇಲ್ಲ, ಈಚೆ ಕಡೆ ದರ್ಶನ್ ಸರ್ ಇಲ್ಲ. ಇವಾಗ ಯಾರು ಕೊಟ್ರಪ್ಪ ಕಾಸು? ಇವಾಗ ನಿಮ್ಮ ಅಪ್ಪ ಕೊಟ್ಟ ಕಾಸು. ಇದು ಆಕ್ಚುಲಿ ಚೆನ್ನಾಗಿರೋದು. ನಾ ಸಿನಿಮಾ 3 ಶೋ ಬುಕ್ ಮಾಡಿದ್ದೀನಿ. ಫಸ್ಟ್ ಶೋ ಟಿಕೆಟ್ ಸಿಕ್ಕಿಲ್ಲ, ಸೆಕೆಂಡ್ ಶೋ ರಾತ್ರಿ 10 ಗಂಟೆ ಶೋನು ಬುಕ್ ಮಾಡಿದ್ದೀನಿ. ನಾನೀಗ ಸಿನಿಮಾ ಬಗ್ಗೆ ಆಗಲಿ ಇನ್ನೋದ್ರ ಬಗ್ಗೆ ಆಗಲಿ ಮಾತಾಡಕ್ ಬಂದಿಲ್ಲ. ಏನಂದ್ರೆ ಜನಕ್ಕೆ ನಿಯತ್ತೆ ಇರೋಲ್ಲ ಸರ್. ದರ್ಶನ್ ಸರ್ ಜೊತೆ ಇರೋ ಜನಗಳಿಗೆ ನಿಯತ್ತೆ ಇಲ್ಲ. ಅವ್ರ ಜೊತೆನೆ ಇದ್ಕೊಂಡು ಅವರಿಂದನೇ ತಮ್ಮ ಸಿನಿಮಾಗಳನ್ನ ಪ್ರಮೋಷನ್ಗಳು ಮಾಡಿಸ್ಕೊಂಡು ಅವರಿಂದನೇ ಹೀರೋಗಳಾಗಿ ಬೆಳೆದು ಇವತ್ತು ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಯಾರು ಒಬ್ಬ ಅವ್ರ ಜೊತೆಯಲ್ಲಿದ್ದು ಅವ್ರ ಕೈಲಿ ಪ್ರಮೋಷನ್ ಮಾಡಿಸ್ಕೊಂಡು ಒಬ್ಬ ಹೊಸಬ ಹೀರೋಗಳಾಗ್ಲಿ ಯಾರು ಒಂದು ಸಹ ಮಾತಿಗೆ ಸಹ ಒಂದು ಪೋಸ್ಟ್ ಹಾಕಿ ಒಂದು ವಿಶ್ ಮಾಡಿಲ್ಲ ಸರ್ ಸಿನಿಮಾಗೆ.